Okay students, we shall take up the third problem on non-homogeneous system. The problem is like this. See, test for consistency and hence solve. So consistency na check ಮಾಡಿ ಅದು ಕನ್ಸಿಸ್ಟೆಂಟ್ ಆಗಿದ್ರೆ ಸಾಲ್ವ್ ಮಾಡಿ ಅಂತ ಕೇಳಿದ್ದಾರೆ ನೋಡಿ. ದ ವೇರಿಯಬಲ್ಸ್ ಆರ್ ಗಿವನ್ ಇನ್ ಲೈಕ್ ದಿಸ್. x1 x2 x3 ನಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಈಕ್ವೇಷನ್ ನೋಡಿ, x1 ಪ್ಲಸ್ 2x2 ಪ್ಲಸ್ ಇದು 2x3 ಕರೆಕ್ಟಾಗಿ ಬರ್ಕೊಳ್ಳಿ. 2 ಇಲ್ಲಿ ಚಿಕ್ಕದಾಗಿದೆ ಕಾಣಿಸ್ತಾ ಇಲ್ಲ. ಫಸ್ಟ್ ಈಕ್ವೇಷನ್ x1 ಪ್ಲಸ್ 2x2 ಪ್ಲಸ್ 2x3 is equal to 1. Third equation, second equation, third and fourth equation. This is the problem they have given. So for this you write down the solution. As usual, the given system is non-homogeneous because of these non-zero constants. The augmented matrix you write down A colon B is equal to, this is the augmented matrix, 1 2 2 1 2 2 colon 1 2 1 1 colon 2 3 2 2 colon 3. ಇಲ್ಲಿ x1 coefficient ಇಲ್ಲ, ಹಾಗಾಗಿ it is 0 0 1 1 colon 0. This is what is the augmented matrix. Okay, so we have to reduce this matrix to the echelon form. For that, what is the leading entry of first row? You see, this is the leading entry of first row. You make these two elements 0. This is already 0. So therefore, I am changing R2 like this. R2 changes to R2 minus 2 times R1. Next, I am changing R3. R3 changes to R3 minus 3 times R1. No need to change R4 because it is already 0. Therefore, this matrix is now equivalent to first row as it is 1 2 2 colon 1. This is the first row as it is. Second row I am changing. This minus 2 times this. 2 minus 2 is 0. This minus 2 times this. 1 minus 4. 1 minus 4 is minus 3. Next, 1 minus 4 again. It is also minus 3. Next, this minus 2 times this, it is 0. ಈ ಎಲಿಮೆಂಟು 0 ಆಗುತ್ತೆ. ನೆಕ್ಸ್ಟು R3 ಆಪ್ರೇಷನಿಗೆ ಬನ್ನಿ. ದಿಸ್ ಮೈನಸ್ 3 ಟೈಮ್ಸ್ ದಿಸ್ ಈಸ್ 0. ನೆಕ್ಸ್ಟ್, ದಿಸ್ ಮೈನಸ್ 3 ಟೈಮ್ಸ್ ದಿಸ್ 2 ಮೈನಸ್ 6 ಆಗುತ್ತೆ. 2 ಮೈನಸ್ 6 ಈಸ್ ಮೈನಸ್ 4. ನೆಕ್ಸ್ಟು 2 minus 6, it is also minus 4 colon, this is this minus 3 times this, that is it is 0. Last row I am not changing. 0 1 1 colon 0. Okay, first row na leading entry ಕೆಳಗಡೆ ಎಲಿಮೆಂಟ್ಸು 0 ಆಯಿತು. ನೆಕ್ಸ್ಟು ಸೆಕೆಂಡ್ ರೋನ ಲೀಡಿಂಗ್ ಎಂಟ್ರಿ ಯಾವುದು ನೋಡಿ, ಮೈನಸ್ 3 ಇದೆ. ಇದರ ಕೆಳಗಡೆ 0 ಮಾಡ್ಕೋಬೋದು. ಇವೆರಡನ್ನು 0 ಮಾಡ್ಕೋಬೇಕು. ಅಫ್ಕೋರ್ಸ್ ನೀವೇನು ಮಾಡ್ಬೋದು ಅಂದರೆ, ಈ ಎಲಿಮೆಂಟ್ ಮೈನಸ್ 3 ಇದೆ ನೋಡಿ, ಇಲ್ಲಿ 1 ಇದೆ. ಇವೆರಡನ್ನು ಸ್ವ್ಯಾಪ್ ಮಾಡಿಕೊಂಡ್ರೆ ಇಲ್ಲಿ 1 ಬರುತ್ತೆ. ಆಮೇಲೆ ಬಿಲೋ ಎಂಟ್ರೀಸನ್ನು 0 ಮಾಡ್ಕೋಬೋದು. ಅದು ಒಂದು ಮೆಥಡ್. ಇಲ್ಲ ಇದು ಹೀಗೆ ಇರಲಿ ಸರ್ ಅಂದರೆ ಹಾಗೆಯೇ ಕಂಟಿನ್ಯೂ ಮಾಡ್ಬೋದು. ಸೊ ನೋಡಿ, ಈಗ ಇದನ್ನು ನಾವು 0 ಮಾಡ್ಕೋಬೇಕು. ಸೊ ಐ ಆಮ್ ಚೇಂಜಿಂಗ್ R3 ನಾವು. R3 changes to, ಇದನ್ನು ಹೇಗೆ 0 ಮಾಡ್ಕೋತೀರಾ? ಇದನ್ನು 3 ಇಂದ ಮಲ್ಟಿಪ್ಲೈ ಮಾಡಿ, ಇದನ್ನು 4 ಇಂದ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸೊ ಲೈಕ್ ದಿಸ್, 3 ಟೈಮ್ಸ್ R3, ನೆಕ್ಸ್ಟ್ 4 ಟೈಮ್ಸ್ R2, ನೆಕ್ಸ್ಟ್ ವಿ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್. ಯಾಕೆ ಸಬ್ಟ್ರ್ಯಾಕ್ಟ್ ಮಾಡಬೇಕು ಹೇಳಿ? ಮೈನಸ್ ಮೈನಸ್ ಸೇಮ್ ಸೈನ್ ಇದೆ. ಮೈನಸ್ ಮೈನಸ್ ಸೇಮ್ ಸೈನ್ ಇದ್ದರೆ ಸಬ್ಟ್ರ್ಯಾಕ್ಷನ್ ಮಾಡ್ಕೊಳ್ಳಿ. ಪ್ಲಸ್ ಪ್ಲಸ್ ಮೈನಸ್ ಮೈನಸ್ ಇದ್ದರೆ ಸಬ್ಟ್ರ್ಯಾಕ್ಷನ್ನು, ಪ್ಲಸ್ಸು ಮೈನಸ್ ಇದ್ದರೆ ಅಡಿಷನ್ ಮಾಡ್ಕೋಬೇಕು. ಸೊ ನೆಕ್ಸ್ಟು R4 ಚೇಂಜಸ್ ಟು, R4 ಅಂದರೆ ಈ ಎಲಿಮೆಂಟು. ಇದನ್ನು ಹೇಗೆ 0 ಮಾಡ್ತೀರಾ ಹೇಳಿ? ಯು ಮಲ್ಟಿಪ್ಲೈ ದಿಸ್ ರೋ ಬೈ 3. ಸೊ 3 ಟೈಮ್ಸ್ R4, 3 ಟೈಮ್ಸ್ R4. ನೆಕ್ಸ್ಟು ಇದ್ರ ಜೊತೆ ಇದನ್ನು ಆ್ಯಡ್ ಮಾಡ್ಕೋಬೇಕು, ಪ್ಲಸ್ R2 ಮಾಡ್ಕೋಬೇಕು. ಇಲ್ಲಿ ಯಾಕೆ ಪ್ಲಸ್ ಬಂತು ಅಂದರೆ ನೋಡಿ, ಪ್ಲಸ್ಸು ಮೈನಸ್ ಆಪೋಸಿಟ್ ಸೈನು. ಆಪೋಸಿಟ್ ಸೈನ್ ಬಂದರೆ ಅಡಿಷನ್ನು, ಸೇಮ್ ಸೈನ್ ಇದ್ದರೆ ಸಬ್ಟ್ರಾಕ್ಷನ್ನು. ಇದನ್ನು 3 ಇಂದ ಮಲ್ಟಿಪ್ಲೈ ಮಾಡಿ R2ನ ಜೊತೆ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ದಿಸ್ ಎಲಿಮೆಂಟ್ ಟರ್ನ್ಸ್ ಔಟ್ ಟು ಬಿ 0. ಸೊ ದೇರ್ ಫೋರ್ ದಿಸ್ ಈಸ್ ನೌ ಈಕ್ವಿವಲೆಂಟ್ ಟು, ಇಟ್ ಈಸ್ 1 2 2 colon 1. Second row I am not changing. 0 minus 3 colon 0. Next I am changing third row. ಹೇಗೆ ಚೇಂಜ್ ಮಾಡ್ತಾ ಇದ್ದೀನಿ? 3 times this minus 4 times this. Anyhow it is 0. 3 times this ಅಂತಂದರೆ ಮೈನಸ್ 12. 4 times this ಅಂತಂದರೆ ಮೈನಸ್ ಹಾಫ್ ಮೈನಸ್ ಪ್ಲಸ್ ಆಗುತ್ತೆ. ದೇರ್ ಫೋರ್ ಇಟ್ ಈಸ್ 0. ಆ್ಯಂಡ್ ನೋಟ್ ದಟ್ ದಿಸ್ ಈಸ್ ಆಲ್ಸೋ 0. ದಿಸ್ ಈಸ್ ಆಲ್ಸೋ 0. ಆ್ಯಂಡ್ ದಿಸ್ ಈಸ್ 3 times this minus 4 times this. ಇವೆರಡೂ 0 ಇರೋದ್ರಿಂದ ದಿಸ್ ಎಲಿಮೆಂಟ್ ಈಸ್ ಆಲ್ಸೋ ಬಿಕಮ್ 0. ಓಕೆ, ನೆಕ್ಸ್ಟ್ ಕಮ್ ಟು ದಿ fourth row. 3 times R4 plus R2, it is 0. 3 times R4 ಅಂದರೆ 3 ಆಗುತ್ತೆ, ಪ್ಲಸ್ R2 ಅಂದರೆ 3 minus 3 is 0. Next, you see here
3 minus 3, it is also 0, colon, last 0, 3 times 0 plus 2, it is also 0. You observe here, there are two non-zero rows. This will be in echelon form. First row leading entry below elements 0. Second row leading entry below elements 0. Third row leading entry illa. Fourth row nallu leading entry illa. This will be in echelon form. So therefore you write down what is rank of A. Rank of A ಅಂತಂದರೆ ಈ ಲಾಸ್ಟ್ ಕಾಲಮನ್ನು ಹೈಡ್ ಮಾಡ್ಕೋಬೇಕು. You hide this last column. So this is your coefficient matrix. See how many non-zero rows are there. So how many non-zero rows? 1, 2. Iveru 0 rows. There are 2 non-zero rows. So therefore you write down rank of A is equal to 2. Next you write down what is rank of A colon B. Rank of A colon B ಅಂದರೆ ಇದು ಎಂಟೈರ್ ಮ್ಯಾಟ್ರಿಕ್ಸ್. ಈ ಎಂಟೈರ್ ಮ್ಯಾಟ್ರಿಕ್ಸ್ಗೆ ನಾನ್-ಝೀರೋ ರೋಸ್ ಎಷ್ಟು ಬರುತ್ತೆ ನೋಡಿ. ಇದು ಕೂಡ ನಾನ್-ಝೀರೋ ರೋ, ದಿಸ್ ಈಸ್ ನಾನ್-ಝೀರೋ ರೋ. ವಾಟ್ ಅಬೌಟ್ ಲಾಸ್ಟ್ ಟೂನಲ್ಲಿ ಎಲ್ಲೂ ನಾನ್-ಝೀರೋ ಎಲಿಮೆಂಟ್ ಇಲ್ಲ. ಹಾಗಾಗಿ ಎಂಟೈರ್ ಮ್ಯಾಟ್ರಿಕ್ಸ್ಗೆ ಇದು ನಾನ್-ಝೀರೋ ರೋ ಆಗುತ್ತೆ, ಇದು ನಾನ್-ಝೀರೋ ರೋ ಆಗುತ್ತೆ, ಇದು ನಾನ್-ಝೀರೋ ರೋ ಆಗುತ್ತೆ. So therefore for the entire matrix, this is non-zero row, this is non-zero row, therefore there are 2 non-zero rows, therefore rank of A colon B is also 2. So therefore what we can say is rank of A is equal to rank of A colon B, that is equal to 2. I am going to take this rank value is equal to R, common value. So rank of A is equal to rank of B ಆದರೆ ಏನು ಬರೀತೀರಿ? Therefore the given system is consistent. The given system is consistent. ಅಂದರೆ ಇಟ್ ಹ್ಯಾಸ್ ಎ ಸೊಲ್ಯೂಷನ್ ಅಂತ. ಸೊಲ್ಯೂಷನ್ ಅಂದರೆ ಎರಡು ಟೈಪ್ ಬರುತ್ತೆ, ಯುನೀಕಾ ಮತ್ತು ಇನ್ಫೈನೈಟ್ ಅಂತ. ಅದಕ್ಕೆ ನೀವು n ವ್ಯಾಲ್ಯೂ ಬರ್ಕೋಬೇಕು. The value of n is equal to how much? Number of unknowns. What are the unknowns? Unknowns are x1, x2, x3. There are 3 unknowns. Therefore the value of n is equal to 3. Now is r is equal to n here? Is r is equal to n? No, r is not equal to n. Then what we are having then? R value 2, obviously r is less than n. R is less than n. If r is less than n, then what happens? Therefore the system has the given system has how many solutions? Infinite solutions. ಯಾವಾಗ when r is less than n, the given system has infinite number of solutions. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ರೈಟ್ ಸೈಡಲ್ಲಿ n ಮೈನಸ್ ಆರ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ವಾಟ್ ಈಸ್ n ವ್ಯಾಲ್ಯೂ? n ವ್ಯಾಲ್ಯೂ 3 ಮೈನಸ್ r ವ್ಯಾಲ್ಯೂ 2. ಹೌ ಮಚ್? ಇಟ್ ಈಸ್ ಈಕ್ವಲ್ ಟು 1. ಸೊ ಸಾಲ್ವ್ ಮಾಡಲಿಕ್ಕೆ ನೀವೇನು ಮಾಡಬೇಕು ಅಂತಂದರೆ ಯಾವುದಾದ್ರು ಒಂದು ವೇರಿಯೇಬಲ್ಗೆ ಪ್ಯಾರಾಮೀಟರನ್ನು ತಗೋಬೇಕು. ಇದಾದಮೇಲೆ ರೆಡ್ಯೂಸ್ಡ್ ಈಕ್ವೇಷನನ್ನು ಬರ್ಕೊಳ್ಳಿ. ದೇರ್ ಫೋರ್ ದಿ reduced equations are ಅಂತ ಹೇಳಿ ಬರ್ಕೊಳ್ಳಿ. ಹೇಗೆ ಬರ್ಕೋಬೇಕು ಅಂತಂದರೆ ಈ ಲಾಸ್ಟ್ ಎಕಿಲಾನ್ ಫಾರ್ಮ್ ಇದೆಯಲ್ಲ ಅದರಲ್ಲಿ ರೆಡ್ಯೂಸ್ಡ್ ಈಕ್ವೇಷನ್ಸನ್ನು ಬರ್ಕೋಬೇಕು. ಹೇಗೆ ಬರ್ಕೋಬೇಕು ನೋಡಿ. ಫಸ್ಟ್ ರೋನಲ್ಲಿ ಫಸ್ಟ್ ಈಕ್ವೇಷನ್ ಬರುತ್ತೆ, ಇದು x1, ಇದು x2, ಇದು x3ನ ಕೊಎಫಿಷಿಯೆಂಟು. ದೇರ್ ಫಾರ್ ಫ್ರಮ್ ದ ಫಸ್ಟ್ ಈಕ್ವೇಷನ್ ವಿ ಹ್ಯಾವ್ x1 ಪ್ಲಸ್ 2x2 ಪ್ಲಸ್ 2x3, x1 ಪ್ಲಸ್ 2x2 ಪ್ಲಸ್ 2x3 is equal to this constant term, that is 1. ಓಕೆ, ಈಗ ಸೆಕೆಂಡ್ ರೋ ಅಂತ ಸೆಕೆಂಡ್ ಈಕ್ವೇಷನ್ ಬರುತ್ತೆ. ಸೊ 0x1 ಅದು ಬರಿಬೇಡಿ, ಮೈನಸ್ 3x2 ನೆಕ್ಸ್ಟು ಮೈನಸ್ 3x3 is equal to this constant 0. There is no equation from third row and there is no equation from fourth row because every variable value coefficient is 0. ಇದು ರೆಡ್ಯೂಸ್ಡ್ ಈಕ್ವೇಷನ್ನು. ಸೊ ಈಗ ನಮಗೆ ಗೊತ್ತು ಇನ್ಫೈನೈಟ್ ಸೊಲ್ಯೂಷನ್ ಇದೆ ಅಂತ, ಅದಕ್ಕೆ ನಾನು ಇಲ್ಲಿ n ಮೈನಸ್ ಆರ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ವಾಟ್ ಈಸ್ n ಮೈನಸ್ ಆರ್ ವ್ಯಾಲ್ಯೂ? n ಮೈನಸ್ ಆರ್ ವ್ಯಾಲ್ಯೂ ಈಸ್ 1. ಈಗ ಈ ಏನು 3 ವೇರಿಯೇಬಲ್ ಇದೆ x1, x2, x3, ಈ ಮೂರರಲ್ಲಿ ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ಕೆ ಅಂತ ತೊಗೋಬೇಕು. ಯೂಶ್ವಲಿ ಲಾಸ್ಟ್ ವೇರಿಯೇಬಲ್ಗೆ ನಾವು ಕೆ ಅಂತ ತೊಗೋತೀವಿ. ಲೆಟ್ x3 ಈಸ್ ಈಕ್ವಲ್ ಟು ಕೆ. x3ನ ನಾವು ಕೆ ಅಂತ ತೊಗೋತೀವಿ. ಆಗ ನಮಗೆ ಸೆಕೆಂಡ್ ಈಕ್ವೇಷನ್ ಇದೆಯಲ್ಲ ಅದರಲ್ಲಿ x2 ವ್ಯಾಲ್ಯೂ ಬರುತ್ತೆ. ಮೈನಸ್ 3x2 ಮೈನಸ್ 3x3 ಅಂದರೆ ಕೆ.
is equal to 0. Okay, yeah. Next ಈಗ minus 3k ಈ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. It becomes plus 3k. 3 gets cancelled. The value of x2 is equal to minus k ಬರುತ್ತೆ. The value of x2 is minus k. This is what is the value of x2. So I know the value of x3, I know the value of x2. Substitute the value of x2 and x3 in the first equation, this one. You get the value of x1. So I am substituting that in the back side. Therefore, the first equation is x1 plus 2 into what is x2? 2 into x2 is minus k. x2 is minus k. Next, plus 2 times x3 is k, that is equal to the constant value is 1, is equal to 1. Okay, yeah. So ಈಗ ಇದನ್ನು ಸಾಲ್ವ್ ಮಾಡೋಣ. The value of x1 we get easily. So x1, this is minus 2k plus 2k, that is equal to 1. ಇವೆರಡು ಕ್ಯಾನ್ಸಲ್ ಆಗುತ್ತೆ. The value of x1 is equal to 1 we get. This is the value of x1. Therefore, the infinite solution of the system is, write down, x1 is equal to 1, x2 is equal to minus k, and x3 is equal to k. This is what is the infinite solution of the given system. ಓಕೆ, ಯಾಕೆ ಇದಕ್ಕೆ ಇನ್ಫೈನೈಟ್ ಅಂತ ಹೇಳ್ತೀವಿ ಅಂದರೆ, ಯು ಗೋ ಆನ್ ಚೇಂಜಿಂಗ್ ದ ವ್ಯಾಲ್ಯೂ ಆಫ್ ಕೆ, ಯು ವಿಲ್ ಗೆಟ್ ಡಿಫ್ರೆಂಟ್ ಸೊಲ್ಯೂಷನ್ ಫಾರ್ ದಿ ಗಿವನ್ ಸಿಸ್ಟಮ್. Put k is equal to 1, you get one solution. Put k is equal to 2, you get another solution. Put k is equal to 3 and so on. You will get infinite number of solution for the given system. Okay? Yes.